ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಡೆಕಾಥ್ಲಾನಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ. ಸಿಂಪಲ್ ಆಗಿ ಏನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲೆಲ್ಲ ಸ್ಪೋರ್ಟ್ಸ್ ಐಟಮ್ ಬೇಕು ಅಂದರೆ ಇಲ್ಲಿ ಹೋಗಿ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಅನ್ಕೊಂಡಿದ್ದೆ ಫಸ್ಟ್ ಇದೆಲ್ಲ ಜಾಸ್ತಿ ಇರುತ್ತೆ ಅಂತ, ಬಟ್ ಆ ಥರ ಎಲ್ಲ ಏನಿಲ್ಲ, ತುಂಬ ವರ್ತಾಗಿ ಸಿಗುತ್ತೆ. ಇಬ್ಬರು ಮಕ್ಳಿಗೂ ಒಂದೊಂದು ಬಾಲ್ ತೊಗೊಂಡಿದ್ದೀನಿ. ಇದು 100 ರೂಪೀಸ್ ಇರ್ಬೋದು ಅಷ್ಟೇ, ಅರೌಂಡ್ 100, 150, 100 ಅಷ್ಟೇ. ತುಂಬ ಚೆನ್ನಾಗಿದೆ, ತುಂಬ ಬೌನ್ಸಿಯಾಗಿ ಚೆನ್ನಾಗಿ ಆಟ ಆಡ್ಬೋದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿ ಆಟ ಆಡೋದಕ್ಕೆ ವಸ್ತುಗಳು ಬೇಕು ಅಂದರೆ ಡೆಕಾಥ್ಲಾನಲ್ಲಿ ಹೋಗಿ ತಗೊಳ್ಳಿ. ತುಂಬ ಚೆನ್ನಾಗಿ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ, ಕಮ್ಮಿ ಪ್ರೈಸ್ ಕೂಡ ಇರುತ್ತೆ. ಮತ್ತು ಅದ್ರ ಜೊತೆಗೆ ಒಂದು ಜಾಕೆಟ್ನ ತೊಗೊಂಡೆ, ನನಗೆ ತುಂಬ ಇಷ್ಟ ಆಯಿತು. ನನಗೆ ಕೆಲಸಕ್ಕೆ ಹೋಗುವಾಗ ಬೆಳಗ್ಗೆ ಟೈಮು ಸ್ವಲ್ಪ ಚಳಿಯೆಲ್ಲ ಆಗ್ತಾಯಿತ್ತು, ಸೊ ಅದಕ್ಕೋಸ್ಕರ ಇದನ್ನು ಕೂಡ ತೊಗೊಂಡೆ. ಇದರಲ್ಲಿ ಕಲರ್ಸ್ ಕೂಡ ಇತ್ತು, ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು, ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಬಟ್ ಆದರೆ ಇವಾಗ ಯೂಸ್ ಮಾಡ್ತಾಯಿಲ್ಲ, ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಚೆನ್ನಾಗಿದೆ ಅಂತ. ಸಿಂಪಲ್ ಆಗಿರೋದು ಹಾಕ್ಕೊಂಡು ಹೋಗ್ತೀನಿ, ಎಲ್ಲಾದರೂ ಹೋದರೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನಂಗೆ ತೊಗೊಳ್ಳುವಾಗ ತೊಗೊತೀನಿ ಅಷ್ಟೇ, ಬಟ್ ಬೇಗ ಯೂಸ್ ಮಾಡಲ್ಲ. ನನಗೆ ಅದನ್ನ ನೀಟಾಗಿ ಇಟ್ಕೊಳ್ಳೋಕೆ ತುಂಬ ಇಷ್ಟ. ತುಂಬ ಕಮ್ಮಿ ಬೆಲೆಗೆ ಸಿಕ್ತು. ನೀವೂ ಅಷ್ಟೇ ಈ ಥರದ್ದು ಏನಾದ್ರು ಜಾಕೆಟು ಅಥವಾ ಮಕ್ಕಳಿಗೆ ಸ್ಪೋರ್ಟ್ಸ್ ಐಟಮ್, ಬಾಲು, ಬ್ಯಾಟು, ಡ್ರೆಸ್ಗಳು ಮತ್ತು ಸ್ಪೋರ್ಟ್ಸ್ ಶೂಸು, ಸ್ಲಿಪ್ಪರ್ಸು, ಜೆಂಟ್ಸ್ದು, ವುಮೆನ್ಸ್ದು ಎಲ್ಲರದ್ದು ಇರುತ್ತೆ. ತುಂಬ ಚೆನ್ನಾಗಿದೆ, ಹೋಗಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇದ್ರ ಜೊತೆಗೆ ಒಂದು ರಿಂಗ್ ಕೂಡ ತೊಗೊಂಡ್ವಿ. ನನ್ನ ಮಗಳು ತೊಗೊಂಡ್ಲು, ಅವಳ ಸೈಜ್ಗೆ ಅವಳು ನಾನು ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟು. ನಮ್ಮ ಹಸ್ಬೆಂಡು ಈ ಚಳಿಗೆ ಗಾಡಿ ಎಲ್ಲ ಡ್ರೈವ್ ಮಾಡುವಾಗ ತಲೆಗೆ ಹಾಕೊಂಡು ಹೋಗೋಕ್ಕೆ ಕಿವಿ ಕವರ್ ಆಗುತ್ತೆ. ಈ ಥರದ್ದೊಂದು ಎಲಾಸ್ಟಿಕ್ ಸ್ವೆಟರ್ ಟೈಪ್ ಇದೆ, ತುಂಬ ಸಾಫ್ಟ್ ಆಗಿದೆ. ಹೆಲ್ಮೆಟ್ ಹಾಕೊಂಡ್ರು ಕೂಡ ಹಾಕೋಬೋದಂತೆ. ಇದನ್ನು ಕೂಡ ತೊಗೊಂಡಿದ್ದಾರೆ. ಎಲ್ಲನೂ ಕಮ್ಮಿ ಬೆಲೆಗೆ ಸಿಕ್ತು. ಕೆಲವು ಸಲ ಆಫರ್ ಕೂಡ ಇರುತ್ತೆ. ಮತ್ತು ಇದೊಂದು ಟೋಪಿ ಕೂಡ ತೊಗೊಂಡ್ವಿ. ಅಲ್ಲೇ ಏನಕ್ಕೆ ಇದೆಲ್ಲ ತೊಗೊಂಡ್ವಿ ಅಂದರೆ ತುಂಬ ಒಳ್ಳೆ ಕ್ವಾಲಿಟಿದು ಚೆನ್ನಾಗಿರೋದು ಸಿಗುತ್ತೆ. ಈಚೆ ಕಡೆ ಸಿಗೋದಕ್ಕಿಂತ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಮತ್ತು ಕಮ್ಮಿ ಪ್ರೈಸು ಇದೆ. ಅದ್ರ ಜೊತೆಗೆ ಈಗ ಯಾರಾದರೂ ಡೆಕಾಥ್ಲಾನಲ್ಲಿ ಕೆಲವರಿಗೆ ಆಫರ್ಗಳಿರುತ್ತೆ. ಸೊ ಆ ಥರ ಯಾರಾದ್ರು ನಿಮ್ಗೆ ಗೊತ್ತಿದ್ದರೆ, ಡೆಕಾಥ್ಲಾನಲ್ಲಿ ವರ್ಕ್ ಮಾಡೋರಿದ್ದರೆ ಅವ್ರಿಗೆ 30% ಡಿಸ್ಕೌಂಟ್ ಅಂತ ಇರುತ್ತೆ. ನಾವು ಕೂಡ ಅದೇ ರೀತಿ 30% ಡಿಸ್ಕೌಂಟ್ ಆಯಿತು. ಟೋಟಲಿ ನಮಗೆ 10,000 ಆಯಿತು. ಯಾಕೆ 10,000 ಆಯಿತು ಅಂತ ಕೂಡ ಹೇಳ್ತೀನಿ. ಅದ್ರ ಜೊತೆಗೆ ಸಾಕ್ಸ್ ಕೂಡ ತೊಗೊಂಡಿದ್ದೀವಿ. 3 ಪೇರ್ ಸಾಕ್ಸ್ ಇದೆ. ಈಗ ಆಲ್ರೆಡಿ 2 ಬಳಸ್ಕೊಂಡಿದ್ದೀವಿ, ಒಂದಿದೆ. ಸಾಕ್ಸು ಕೂಡ ಚೆನ್ನಾಗಿದೆ. ಒಟ್ಟಿನಲ್ಲಿ ಏನು ಗೊತ್ತಾ, ನಮಗೆ ಸ್ಪೋರ್ಟ್ಸ್ ಐಟಮ್ ಯಾವುದೇ ಬೇಕಂದ್ರೂ ಅಲ್ಲಿ ಆರಾಮಾಗಿ ತೊಗೊಳ್ಳಿ, ತುಂಬ ಚೆನ್ನಾಗಿ ಸಿಗುತ್ತೆ. ಅದ್ರ ಜೊತೆಗೆ ಈ ಥರ ಬಾಟ್ಲು ಕೂಡ ತೊಗೊಂಡೆ. ಅಲ್ಲಿ ಬಾಟ್ಲುಗಳು ತುಂಬ ಚೆನ್ನಾಗಿರುತ್ತೆ, ಬಟ್ ಪ್ಲಾಸ್ಟಿಕ್ ಬಾಟಲ್ಗಳು ಇದು 2 ಬಾಟ್ಲು ಇಷ್ಟ ಆಯಿತು, ತೊಗೊಂಡೆ. ಸ್ಟೀಲ್ ಬಾಟಲ್ಸ್ ಇದೆ, ಕ್ಯಾರಿಯರ್ಸ್ ಇದೆ. ನಾನು ಫಸ್ಟು ಒಂದ್ಸಲಿ ತುಂಬ ವರ್ಷದ ಹಿಂದೆ ಹೋಗಿದ್ದೆ, ಇವಾಗ ಮೈಸೂರಲ್ಲಿ ಹೋಗಿ ಬಂದಿದ್ದು. ನಂಗೆ ತುಂಬ ಇಷ್ಟ ಆಯಿತು. ಇದಿಷ್ಟು ವಸ್ತುಗಳನ್ನ ನಾನು ಶಾಪಿಂಗ್ ಮಾಡ್ಕೊಂಬಂದೆ. ಅದ್ರ ಜೊತೆಗೆ ಮೇಯ್ನಾಗಿ ನಾವು ಹೋಗಿದ್ದು ಡೆಕಾಥ್ಲಾನ್ಗೆ ನನ್ನ ಮಗಳು ಸೈಕಲ್ನ ಪರ್ಚೇಸ್ ಮಾಡೋದಕ್ಕೆ ಅಂತ. ನೋಡಿ, ಇದನ್ನು ಅವತ್ತೇ ತೊಗೊಂಬಂದಿದ್ದು ನಾವು. ಕ್ವಾಲಿಟಿ ಮಾತ್ರ ಸೂಪರ್ ಆಗಿರುತ್ತೆ. ಮತ್ತು ಇದನ್ನು ಎಕ್ಸ್ಚೇಂಜ್ ಕೂಡ ಮಾಡ್ಕೊಬೋದು. ಈಗ ನಿಮ್ಗೇನಾದರೂ ಮಕ್ಕಳು ದೊಡ್ಡವರಾದರೂ ಹೊಡೆದು ತುಂಬ ಯೂಸ್ ಮಾಡಿದ್ದೀವಿ ಮತ್ತು ತುಂಬ ಇನ್ನೂ ಚೆನ್ನಾಗಿದೆ ಅಂತ ಅನಿಸಿದ್ರೆ, ಇನ್ನೂ ಸ್ಟ್ರಾಂಗ್ ಆಗಿದೆ ಸೈಕಲು, ಚೆನ್ನಾಗಿದೆ ಅನಿಸಿದ್ರೆ ಮತ್ತೆ ರಿಟರ್ನ್ ಮಾಡಿ ನೀವು ಬೇರೆ ಸೈಕಲ್ನ ತೊಗೊಬೋದು. ಇಷ್ಟು % ಅಂತ ಡಿಸ್ಕೌಂಟ್ ಕೂಡ ಮಾಡಿಕೊಡ್ತಾರೆ. ಸೊ ಆ ರೀತಿ ಕೂಡ ಬೆನಿಫಿಟ್ ಇದೆ. ಸೊ ನಮಗೆ ಯೂಸ್ ಆಗೋ ತನಕ ಯೂಸ್ ಮಾಡಿ ವಾಪಸ್ ರಿಟರ್ನ್ ಕೊಟ್ಟು ಡಿಸ್ಕೌಂಟಲ್ಲಿ ಮತ್ತೆ ಸೈಕಲ್ ತೊಗೊಬೋದು. ಕ್ವಾಲಿಟಿ ಮಾತ್ರ ಸೈಕಲ್ದು ತುಂಬ ಚೆನ್ನಾಗಿದೆ. ನಾವು ತುಂಬ ನೋಡಿ ಈ ಸೈಕಲ್ ತುಂಬ ಇಷ್ಟ ಆಯಿತು, ಸೊ ತೊಗೊಂಡು ಬಂದ್ವಿ. ಸೀಟು ಇನ್ನೂ ಕೂಡ ದೊಡ್ಡದು ಮಾಡಿಕೊಂಡು ಇನ್ನೂ 3-4 ವರ್ಷ ನನ್ನ ಮಗಳು ಆರಾಮಾಗಿ ಹೊಡಿಬೋದು. ಅದಕ್ಕೆ ಸ್ವಲ್ಪ ದೊಡ್ಡದೇ ಇರಲಿ ಅಂತ ತೊಗೊಂಡು ಬಂದ್ವಿ. ಹಿಂದ್ಗಡೆ 3 ಚಕ್ರ ಇರೋದ್ರಿಂದ ಆರಾಮಾಗಿ ಹೊಡಿತಾಳೆ. ಸ್ವಲ್ಪ ಹೈಟ್ ಇದ್ರು. ಇದು ಏನಂದರೆ, ನಾವು ಕೊಟ್ಟಿರೋ ದುಡ್ಡಿಗೆ ಬರೀ ಸೈಕಲ್ ಮಾತ್ರ ಕೊಡ್ತಾರೆ. ಅದಕ್ಕೆ ಹಿಂದ್ಗಡೆ ಮಡ್ಗಾಡಿ ಇದೆಯಲ್ಲ, ಅದು ಕೂಡ ಕೊಡೋದಿಲ್ಲ ಅವರು. ಅದು ಸೀಟ್ ಕವರು, ಇನ್ನು ಹೆಲ್ಮೆಟ್ಟು ಮತ್ತು ವಾಟರ್ ಬಾಟಲ್ ಆ ಥರ ಏನು ಎಕ್ಸ್ಟ್ರಾ ಬೇಕೋ ಎಲ್ಲ ಹಾಕಿಸ್ಕೊಬೋದು. ನಮ್ಗೆ ಅದೆಲ್ಲ ಅವಶ್ಯಕತೆ ಇಲ್ಲ ಅಂತೇಳಿ ಮಡ್ಗಾಡು ಮತ್ತು ಸೀಟ್ ಕವರ್ ಎರಡನ್ನೂ ಹಾಕ್ಸ್ಕೊಂಡು ಬಂದ್ವಿ. ಸೈಕಲ್ ನಮಗೆ 7,500 ಬಂತು. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಲ್ಲ, ಎಲ್ಲ ಸೇರಿಸಿ 10,000 ಆಯಿತು. ನಮಗೆ 30% ಡಿಸ್ಕೌಂಟಿಂದ 3,000 ಕಮ್ಮಿಯಾಗಿ 7,000 ಆಯಿತು. ತುಂಬ ವರ್ತ್ ಅನಿಸ್ತು. ನಿಮಗೂ ಯಾರಾದರೂ ಈ ಥರ ಇದ್ದರೆ ಹೋಗಿ ಶಾಪಿಂಗ್ ಮಾಡಿ, ಇಲ್ಲಾಂದರೆ ಕಮ್ಮಿ ಕೂಡ ಸಿಗುತ್ತೆ, ಹೋಗಿ ಶಾಪಿಂಗ್ ಮಾಡ್ಬೋದು. ಎಲ್ಲೇ ಶಾಪಿಂಗ್ ಮಾಡಿದ್ರು ಉಳಿತಾಯ ಇಂಪಾರ್ಟೆಂಟು.